ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸೌಮ್ಯ ಲೋಕ. ನನ್ನ ಒಂದು ಮಾರ್ನಿಂಗ್ ಟು ಈವ್ನಿಂಗ್ ರೋಟೀನ್ ಹೇಗಿರುತ್ತೆ ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಿದ್ದೀನಿ. ಇವಾಗ ಟೈಮು 9:30 ಆಗಿದೆ. ಇವಾಗ ಇಬ್ಬರು ಕೂಡ ಎದ್ವಿ. ಸೊ ಅವಳು ಯಾವಾಗ ಎದ್ದೇಳ್ತಾಳೆ ಅವಾಗಲೇ ನಾನು ಕೂಡ ಎದ್ದೇಳಬೇಕಾಗುತ್ತೆ. ಅವಳು ರಾತ್ರಿ ಒಂದು 11:30 ಹಂಗೆ ಮಲ್ಕೊತಾಳೆ. ಮಲ್ಕೊಂಡ್ರೆ ಬೆಳಗ್ಗೆ 5:30 ಇಲ್ಲ 6:30 ಆ ಟೈಮಿಗೆ ಎದ್ಬಿಡ್ತಾಳೆ. ಸೊ ಅವಾಗ ಎದ್ಮೇಲೆ ಫೀಡ್ ಮಾಡ್ತೀನಿ ಒಂದು ಸ್ವಲ್ಪ. ಅದಾದಮೇಲೆ ಮತ್ತೆ ಮಲ್ಕೊತಾಳೆ. ಕೆಲವೊಮ್ಮೆ 1 ಅವರ್ ಆಟ ಆಡ್ತಾಳೆ, 1 ಅವರ್ ಇಲ್ಲ ಹಾಫ್ ಆನ್ ಅವರು. ಅದಾದಮೇಲೆ ಮಲ್ಕೊಂಡ್ಬಿಡ್ತಾಳೆ. ಸೊ ಅವಾಗ ನಾನು ಅವಳ ಜೊತೆಗೆ ಮಲ್ಕೊತೀನಿ. ಮತ್ತೆ 9 ಗಂಟೆ ಇಲ್ಲ 9:30ಗೆ ಎದ್ಬಿಡ್ತಾಳೆ. ಎದ್ಮೇಲೆ ಅವಳು ಸುಸು ಮಾಡ್ಕೊಂಡಿರ್ತಾಳೆ. ಸೊ ಅದರ ಬಟ್ಟೆ ಎಲ್ಲನೂ ಚೇಂಜ್ ಮಾಡಿಬಿಟ್ಟು ಅವಳಿಗೆ ಸ್ವಲ್ಪ ಫೀಡ್ ಮಾಡ್ತೀನಿ. ಫೀಡ್ ಎಲ್ಲ ಮಾಡಿ ಆದಮೇಲೆ ನಾನು ಅವಳು ಇಬ್ಬರು ಕೂಡ ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀವಿ. ಅಂದರೆ ಅವಳು ಮಾತಾಡ್ತಿರ್ತಾಳಲ್ವ, ಹಾಂ ಹ್ಞೂ ಅಂತೆಲ್ಲ ಅಂತ ಇರ್ತಾಳೆ. ಸೊ ಅವಳ ಜೊತೆಗೆ ಅವಳು ಹೇಗೆ ಮಾತಾಡ್ತಿರ್ತಾಳೆ ಅದೇ ರೀತಿ ನಾನು ಕೂಡ ಇಮಿಟೇಟ್ ಮಾಡಿಕೊಂಡು ಅವಳ ಜೊತೆ ಮಾತಾಡ್ತಿರ್ತೀನಿ. ಸೊ ಆ ಥರ ಮಾಡೋದ್ರಿಂದ ಮಕ್ಕಳು ಸ್ವಲ್ಪ ಆ್ಯಕ್ಟಿವ್ ಆಗ್ತವೆ. ಹಾಗೆ ನಾವು ರಿಯಾಕ್ಟ್ ಮಾಡ್ತೀವಲ್ವ, ಅದು ನೋಡಿ ಅವಕ್ಕೂ ಖುಷಿ ಆಗುತ್ತೆ, ಈ ಥರ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ. ಜೊತೆಗೆ ಬೇಗ ಮಾತು ಬರೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದಿಷ್ಟು ಮುಗಿಸ್ಕೊಂಡು ನಾನು ಇವಾಗ ಟಿಫನ್ ಮಾಡ್ಕೊತಿದ್ದೀನಿ. ರೊಟ್ಟಿ ಮತ್ತು ಚಿಕನ್ ಸಾಂಬಾರು ಮಾಡಿದ್ದಾರೆ. ಸೊ ಅವಳು ಆಟ ಆಡ್ತಿದ್ದಾಳೆ. ಅವಳು ಈಗಲೇ ಮಲ್ಕೊಳ್ಳಲ್ಲ. ನಾನು ಟಿಫನ್ ಮಾಡೋ ಟೈಮಲ್ಲಿ ಅಥವಾ ಊಟ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಹಾಳಾಗಿ ಸ್ಟಾರ್ಟ್ ಮಾಡ್ಕೊತಾಳೆ. ಹಾಗೆ ಮನೇಲಿ ಹಣ್ಣುಗಳಿತ್ತು, ಅದೆಲ್ಲನೂ ಯೂಸ್ ಮಾಡಿ ಒಂದು ಫ್ರೂಟ್ ಸಲಾಡ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಪಲು, ಸೀಬೆಹಣ್ಣು, ಬನಾನಾ, ಪೊಮೊಗ್ರೆನೇಟ್ ಎಲ್ಲ ಇತ್ತು. ಅದೆಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಸೀಬೆಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾರೆ, ಶೀತ ಅಂತ ಹೇಳಿ. ಬಟ್ ಇದು ನಾನು ತಿನ್ನೋಕ್ಕಲ್ಲ, ಮನೆಯವ್ರು ತಿನ್ನಲಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನನಗೆ ಅಂತ ಸಪ್ರೇಟಾಗಿ ಬರೀ ಆ್ಯಪಲ್ನ ಕಟ್ ಮಾಡಿಕೊಂಡು ತಿಂತಾಯಿದ್ದೀನಿ. ಇದಕ್ಕೆ 1-2 ಸ್ಪೂನು ಹನಿನ ಆ್ಯಡ್ ಮಾಡ್ತಾಯಿದ್ದೀನಿ, ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅವರಿಗೂ ಕೂಡ ಕೊಟ್ಟೆ ತಿನ್ನೋದಕ್ಕೆ ಅಂತ ಹೇಳಿ. ಮತ್ತೆ ಪಾಪು 11-11:30ಗೆ ಮಲ್ಕೊಂಡ್ಬಿಡ್ತಾಳೆ. ಒಂದು ಹಾಫ್ ಆನ್ ಅವರ್ ಮಲಗ್ತಾಳೆ. ಆ ಗ್ಯಾಪಲ್ಲಿ ನಾನು ಒಂದು 2 ಡೇಸಿಂದ ಜುಂಬಾನ ಸ್ಟಾರ್ಟ್ ಮಾಡಿದ್ದೀನಿ ಆನ್ಲೈನಲ್ಲೇ. ಯೂಟ್ಯೂಬಲ್ಲಿ ಒಂದು ಡ್ಯಾನ್ಸ್ ವಿತ್ ದೀಪ್ತಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿ ನೋಡಿಕೊಂಡು ನಾನು ಜುಂಬಾನ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ಇವಾಗಂತೂ ನನ್ನ ಹೇರ್ಸ್ ಮೇಲೆ ತುಂಬ ಲವ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಉದ್ದಕ್ಕೆ ಚೆನ್ನಾಗಿ ಗ್ರೋ ಆಗಿದೆ. ಸೊ ಅದನ್ನು ಮಾಡೋ ಅಷ್ಟರಲ್ಲಿ ಫುಲ್ ಸ್ವೆಟ್ಟಾಗಿ ಹೋಗ್ತೀನಿ. ಇದನ್ನು ನಾನು ಪ್ರೆಗ್ನೆನ್ಸಿಗೆ ಮುಂಚೆ ಕೂಡ ಸ್ಟಾರ್ಟ್ ಮಾಡಿ 1 ವೀಕ್ ಮಾಡಿದ್ದೆ. ಬಟ್ ಅದಾದಮೇಲೆ ನಾನು ಕನ್ಸೀವ್ ಅಂತ ಗೊತ್ತಾಯಿತು, ಹಾಗಾಗಿ ನಾನು ಸ್ಟಾಪ್ ಮಾಡಿದ್ದೆ. ಸೊ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲು ಇನ್ನೂ ಜಾಸ್ತಿ ಸ್ವೆಟ್ ಆಗ್ತಿದೆ, ಬಟ್ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ. ಸೊ 2 ಡೇಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಹೋಪ್ ನೋಡೋಣ ಎಷ್ಟು ದಿನ ಮುಂದುವರಿಸ್ತೀನಿ ಇದನ್ನು ಅಂತ ಗೊತ್ತಿಲ್ಲ. ಸೊ ನೋಡೋಣ. ಅದಾದಮೇಲೆ ನಾನು ಒಂದು ಯೂಟ್ಯೂಬ್ ಚಾನಲಿಂದ ಮಾಲ್ಟ್ ಪೌಡರ್ನ ಆರ್ಡರ್ ಮಾಡಿದ್ದೀನಿ. ಸೊ ನೋಡಬೇಕು ಇದು ಹೇಗಿರುತ್ತೆ ಏನು ಅಂತ ಟೇಸ್ಟ್ ಮಾಡಿ ನಿಮಗೂ ಕೂಡ ಶೇರ್ ಮಾಡ್ತೀನಿ. ನಿಮ್ಮ ಅಶ್ವಿನಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅವರು ಸೀರಿಯಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ನೀವು ನೋಡ್ಬೋದು. ಅದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀನಿ ನಿಮಗೆ ಬೇಕಿದೆ ಡಿಸ್ಕ್ರಿಪ್ಷನಲ್ಲಿ. ಇಲ್ಲಾಂತಂದರೆ ನೀವು ಚೆಕ್ ಮಾಡ್ಬೋದು, ನಿಮ್ಮ ಅಶ್ವಿನಿ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲೇ ಸಿಗುತ್ತೆ. ಅವ್ರ ಚಾನಲಲ್ಲೇ ಇದೆ ಕಾಂಟ್ಯಾಕ್ಟ್ ನಂಬರು. ಬೇಕು ಅಂತಂದರೆ ಹೇಳಿ, ಕಮೆಂಟಲ್ಲಿ ಬೇಕಿದ್ರೆ ನಾನು ಕೊಡ್ತೀನಿ. ಸೊ ಅವ್ರ ಕಡೆಯಿಂದ ನಾನು ಒಂದು ಮಾಲ್ಟ್ ಪೌಡರ್ 1/2 kg ಇರೋಂಥ ಮಾಲ್ಟ್ ಪೌಡರ್ನ ಆರ್ಡರ್ ಮಾಡಿದ್ದೆ. ನನಗೆ ಈ ಒಂದು ಪ್ಯಾಕೇಜ್ ಇಷ್ಟ ಆಯಿತು, ಹ್ಯಾಂಡ್ ಮೇಡ್ ವಿತ್ ಲವ್ ಅಂತ ಹೇಳಿ ಸಖತ್ ಕ್ಯೂಟಾಗಿತ್ತು. ಇದನ್ನು ಹಾಗೆ ನಾನು ಸ್ಟೋರ್ ಮಾಡ್ಕೊತೀನಿ. ನೋಡೋಣ ಪೌಡರ್ ಹೇಗಿದೆ ಏನು ಅಂತ ಯೂಸ್ ಮಾಡಿ ಆಮೇಲೆ ನಾನು ರಿವ್ಯೂನ ಕೊಡ್ತೀನಿ ನಿಮಗೆ. ಈ ಒಂದು ಮಾಲ್ಟ್ ಪೌಡರ್ನ ಅವ್ರು ಮಾಡೋದಕ್ಕೆ 40 ರೀತಿಯಾದಂತಹ ಸಿರಿಧಾನ್ಯಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಒಳ್ಳೆ ಪ್ರೋಟೀನ್ ಅಂತ ಹೇಳ್ಬೋದು. ಹಾಗಾಗಿ ಆರ್ಡರ್ ಮಾಡಿದ್ದೀನಿ. ನೋಡೋಣ ಹೇಗಿರುತ್ತೆ ಏನು ಅಂತ ಹೇಳಿ. ಬಟ್ ತುಂಬ ಬೇಗನೆ ಬಂತು, ಆರ್ಡರ್ ಮಾಡಿ ಒಂದು 3 ಡೇಸ್ ಒಳಗಡೆ ಬಂತು ಆರ್ಡರು. ಅಷ್ಟೊತ್ತಿಗೆ ಅವಳು ಕೂಡ ಎದ್ಲು. ಅವಳು ಒಂದು ಸ್ವಲ್ಪ ಫೀಡ್ ಮಾಡಿ ನಾನು ಕೂಡ ಊಟ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಮಲಗಿದ್ವಿ. ಸೊ ಅವಳು ಮಧ್ಯದಲ್ಲಿ ಒಂದು 15 ನಿಮಿಷ ಎದ್ದೇಳ್ತಾನೆ ಇರ್ತಾಳೆ. ಆ ಗ್ಯಾಪಲ್ಲಿ ನಾನೊಂದು ಸ್ವಲ್ಪ ಕೋಳಿ ನಿದ್ದೆ ಥರ ಮಾಡ್ಕೊತೀನಿ ಅವಳ ಜೊತೆಗೆ. ಅದಾದಮೇಲೆ ಇಲ್ಲಿ ಅಮ್ಮಂದು ಒಂದು ಕುರ್ತಾ ಇತ್ತು. ಆ ಕುರ್ತಾದು ಲೆಂತ್ ತುಂಬ ಉದ್ದ ಇತ್ತು ಅಂತ ಹೇಳಿ ಕಟ್ ಮಾಡಿಸ್ಕೊಂಡು ಬಂದಿದ್ರು. ಆ ಕಟ್ ಮಾಡಿಸ್ಕೊಂಡು ಬಂದಿದ್ದು ಪೀಸ್ ಕೂಡ ತೊಗೊಂಡು ಬಂದಿದ್ರು. ಅದನ್ನು ನೋಡಿದ್ಮೇಲೆ ನನಗೆ ಒಂದು ಐಡಿಯಾ ಬಂತು, ಪಾಪುಗೆ ಯಾವುದಾದ್ರೂ ಒಂದು ಡ್ರೆಸ್ ಹೊಲಿಯೋಣ, ಸ್ಟಿಚ್ ಮಾಡೋಣ ಅಂತ ಹೇಳಿ. ನಾನು ಮೊದಲಿಂದನೂ ಕೂಡ ಅನ್ಕೊತಾ ಇದ್ದೆ, ಅವಳು ಹುಟ್ಟಿದಾಗ್ಲಿಂದನೂ ಅವಳಿಗೊಂದು ಡ್ರೆಸ್ ಸ್ಟಿಚ್ ಮಾಡಬೇಕು ನನ್ನ ಕೈಯಾರೆ ಅಂತ. ಬಟ್ ಆಗಿರಲಿಲ್ಲ, ಯಾಕಂದರೆ ಡ್ರೆಸ್ ಯಾವುದೂ ಸಿಕ್ಕಿರಲಿಲ್ಲ. ಸೊ ನಾನೇನು ಅಷ್ಟು ತಲೆಗೆ ಹಾಕ್ಕೊಂಡಿರಲಿಲ್ಲ. ಬಟ್ ಇದು ತೊಗೊಂಡು ಬಂದಮೇಲೆ ನನಗೆ ಅನ್ನಿಸ್ತು, ಓಕೆ ಇದರಲ್ಲಿ ಯಾವುದಾದ್ರೂ ಡ್ರೆಸ್ ಸ್ಟಿಚ್ ಮಾಡೋಣ ಅಂತ. ಸೊ ತುಂಬ ಡ್ರೆಸ್ಗಳು ತಲೆಗೆ ಬಂತು. ಫ್ರಾಕು, ಆಮೇಲೆ
ಕಾರ್ಡ್ ಸೆಟ್ ಥರ ಏನೇನೋ ಬಂತು. ಬಟ್ ಲಾಸ್ಟಿಗೆ ನಾನು ಫ್ರಾಕ್ ಥರ ಸ್ಟಿಚ್ ಮಾಡೋಣ ಅಂತ ಡಿಸೈಡ್ ಮಾಡಿ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಏನು ಅಂತ ಹೇಳಿ. ಫಸ್ಟು ನಾನು ನಮ್ಮ ಮನೆ ಮಾಡಿ ಮೇಲೆ ಒಂದು ಪಾಪು ಇತ್ತು. ಆ ಪಾಪು ಹುಟ್ಟಿದಾಗ್ಲೂ ಕೂಡ ನಾನು ಅದಕ್ಕೆ ಲಂಗ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ನೆರಿಗೆ ಎಲ್ಲ ಇಟ್ಟು. ಸೊ ಹಾಗಾಗಿ ನನ್ನ ಮಗಳಿಗೂ ನಾನು ಹೊಲಿಯೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಬಟ್ ಮಿಷಿನ್ ಇರಲಿಲ್ಲ, ಸ್ವಿಂಗ್ ಮಿಷಿನ್ ಬಂದು ಅಲ್ಲೇ ಇದೆ ಅತ್ತೆ ಮನೇಲಿ, ತೊಗೊಂಡು ಬಂದಿಲ್ಲ ನಾನು. ಹಾಗಾಗಿ ಸರಿ ಕೈಯಲ್ಲೇ ಸ್ಟಿಚ್ ಮಾಡೋಣ, ಆಮೇಲೆ ಬೇಕಿದ್ದರೆ ಒಂದೊಂದು ಹೊಲಿಗೆ ಹಾಕ್ಕೊಂಡ್ರಾಯ್ತು ಮಿಷಿನಲ್ಲಿ ಅಂತ ಅಂದ್ಬಿಟ್ಟು ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ನನಗೇನು ಬಟ್ಟೆಗಳೆಲ್ಲ ಸ್ಟಿಚ್ ಮಾಡೋದಕ್ಕೇನು ಬರಲ್ಲ, ಬಟ್ ಸುಮ್ಮನೆ ಇದು ಚಿಕ್ಕ ಬಟ್ಟೆಗಳಲ್ವ, ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅಂತ ಮಾಡ್ತಿದ್ದೀನಿ ಅಷ್ಟೇ. ಬಟ್ ನನಗೇನು ಬಟ್ಟೆ ಎಲ್ಲ ಸ್ಟಿಚ್ ಮಾಡೋದಕ್ಕೆ ಅಷ್ಟು ಬರಲ್ಲ, ಬರೀ ಸೈಡ್ ಸ್ಟಿಚ್ ಒಂದು ಹಾಕ್ತಾಯಿದ್ದೆ ನಾನು ಸ್ವಿಂಗ್ ಮಿಷಿನಲ್ಲಿ ಅಷ್ಟೇ. ಇವಾಗ ನಾನಿಲ್ಲಿ ನೆರಿಗೆಗಳನ್ನ ಇಟ್ಕೊತಾ ಇದ್ದೀನಿ. ನೆರಿಗೆಗಳನ್ನ ಇಟ್ಕೊಂಡ್ಬಿಟ್ಟು ಆಮೇಲಿಂದ ಸ್ಟಿಚ್ ಮಾಡ್ತಾ ಹೋಗ್ತೀನಿ, ಈಸಿ ಆಗುತ್ತೆ ಅಂತ ಹೇಳಿ. ಸೊ ಹಾಗೆ ಸ್ಟಿಚ್ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡಿದ್ದೀನಿ ಈ ಥರ. ಸೊ ಈ ಥರ ಹಾಕ್ಕೊಂಡು ಸ್ಟಿಚ್ ಮಾಡಿದ್ರೆ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅಂತ ಹೇಳಿ. ಸೊ ಇದೇ ರೀತಿ 2 ಸೈಡ್ ಕೂಡ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ಇಲ್ಲಿ. ಆಮೇಲೆ ಎರಡೂ ಕೂಡ ನಾನು ಅಟ್ಯಾಚ್ ಮಾಡಿದೆ. ಸೊ ಫೈನಲ್ ಲುಕ್ಕು ಈ ರೀತಿ ಇದೆ, ಸಖತ್ ಕ್ಯೂಟಾಗಿ ಕಾಣಿಸ್ತಿದೆ. ನಾನು ಆ್ಯಕ್ಚುಲಿ ಇದರಲ್ಲಿ ಫ್ರಾಕ್ ಹೊಲಿಯೋಣ ಅಂತ ಅಂದ್ಕೊಂಡೆ. ಈ ಥರ ನೆರಿಗೆಲ್ಲ ಇಟ್ಬಿಟ್ಟು ಮೇಲ್ಗಡೆ ಒಂದು ಅಟ್ಯಾಚ್ ಮಾಡೋಣ ಟಾಪ್ಗೆ ಫ್ರಾಕ್ ಥರ ಅಂತ ಅಂದ್ಕೊಂಡೆ. ಬಟ್ ಇದು ಪೀಸ್ ಖಾಲಿನೇ ಆಗೋಯ್ತು, ಯಾಕಂದರೆ ತುಂಬ ನೆರಿಗೆ ತೊಳೆದಿದ್ದೆ ಅಲ್ವಾ. ಸೊ ಹಾಗಾಗಿ ಅದು ಖಾಲಿ ಆಗಿಬಿಡ್ತು. ಸೊ ಬರೀ ಇಷ್ಟಕ್ಕೆ ನಿಲ್ಲಿಸ್ದೆ ಇದನ್ನು. ಸೊ ನೋಡೋಣ, ವೈಟ್ ಕಲರ್ ಯಾವುದಾದ್ರೂ ಒಂದು ಪೀಸ್ ಸಿಕ್ಕಿದ್ರೆ ಸ್ಕರ್ಟ್ ಥರ ಹೊಲಿತೀನಿ. ಇಲ್ಲ ಅಂತಂದರೆ ಇದಕ್ಕೆ ಯಾವುದಾದ್ರೂ ಒಂದು ವೈಟ್ ಕಲರ್ ಟೀ ಶರ್ಟ್ನ ಹಾಕಿಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಖತ್ ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ, ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇವಾಗ ಪಾಪುಗೆ ಕೂಡ ಹಾಕ್ತೀನಿ, ಹಾಕ್ಬಿಟ್ಟು ನಿಮಗೂ ತೋರಿಸ್ತೀನಿ ಹೇಗೆ ಬಂದಿದೆ ಏನು ಅಂತ ಹೇಳಿ. ಸೊ ನಾನು ಫಸ್ಟ್ ಟೈಮ್ ಈ ಥರದ್ದು ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿದೆ, ನನಗೆ ತುಂಬಾ ಇಷ್ಟ ಆಯಿತು. ಸೊ ಹೇಗೆ ಬಂದಿದೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಚಿಕ್ಕವಳಿದ್ದಾಗ ಗೊಂಬೆಗಳಿಗೆ ಬಟ್ಟೆಗಳನ್ನ ಹೊಲಿದು ಹಾಕ್ತಾಯಿದ್ದೆ. ಬಟ್ ಇವಾಗ ನನ್ನದೇ ಒಂದು ಮುದ್ದಾದ ಗೊಂಬೆಗೆ ಬಟ್ಟೆ ಹೊಲಿದು ಹಾಕ್ತಾಯಿದ್ದೀನಿ ಅನ್ನೋದೇ ಒಂದು ಖುಷಿ. ಚೆನ್ನಾಗೈತಲ್ಲ ಚಿನ್ನು ಫ್ರಾಕು ಗೊಂಬೆ. ನಾನು ಕಿರಣ್ ಇಬ್ಬರೂ ಕೂಡ ನಮ್ಮ ಮಗಳನ್ನ ಕರ್ಕೊಂಡು ಫಸ್ಟ್ ಟೈಮ್ ಹೊರಗಡೆ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ ಅಂತ ಹೇಳಿ. ಮೆಜೆಸ್ಟಿಕಲ್ಲಿ ಅಣ್ಣಮ್ಮ ಸ್ವಾಮಿ ದೇವಸ್ಥಾನ ಇದೆ ಅಲ್ವಾ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಒಂಥರ ನಮ್ಮದು ಫ್ಯಾಮಿಲಿ ಕಂಪ್ಲೀಟ್ ಅಂತ ಅನಿಸುತ್ತೆ, ನಮ್ಮ 3 ಜನದ್ದು ಇವಾಗ. ಸೊ ಅಲ್ಲಿ ಹೋಗಿದ್ವಿ, ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಜಾಸ್ತಿ ರಶ್ ಇರಲಿಲ್ಲ, ತುಂಬಾ ಕಮ್ಮಿ ಜನ ಇದ್ದರು. ನಾರ್ಮಲ್ ಟೈಮಲ್ಲಿ ತುಂಬ ಜಾಸ್ತಿ ಜನ ಇರ್ತಾರೆ. ಸಂಜೆ ಮನೆಗೆ ಬಂದು ಪೂಜೆ ಕೂಡ ಮಾಡಿದೆ. ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಇರಲಿಲ್ಲ ಅಂತ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಸಂಜೆ ಪೂಜೆ ಮಾಡಿ ಮುಗಿಸಿದ್ದೀನಿ. ಈ ರೀತಿ ನನ್ನ ಒಂದು ದಿನ ಹೋಯಿತು ಅಂತಲೇ ಹೇಳ್ಬೋದು. ಈ ಒಂದು ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಇನ್ನೂ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಖುಷಿಯಾಗಿರಿ. ಸೊ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ ಯು ಫಾರ್ ವಾಚಿಂಗ್.